ಏನಾಯ್ತು ಅಂತ ಹೇಳುತ್ತೆ ವಾಕ್ಯ, ರಕ್ಷಣೆಯಾಯಿತು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನೀನು ನಿತ್ಯ ಜೀವವನ್ನ ರಕ್ಷಣೆಯನ್ನು ಹೊಂದುವಂಥದ್ದು ಬಹಳ ಅವಶ್ಯಕ. ಈ ವ್ಯಕ್ತಿ ಪ್ರಶ್ನೆಯನ್ನು ಸಂಧಿಸಿದ ಸ್ವಾಮಿಯಲ್ಲಿ ಉತ್ತರ ಕಂಡುಕೊಂಡ, ಆದರೂ ಕೂಡ ಈ ವ್ಯಕ್ತಿ ಏನು ಮಾಡಲಿಲ್ಲ ರೀ, ಆ ಉತ್ತರ ಕಂಡುಕೊಂಡಿದ್ದಾದ ಮೇಲೆ ಅದರ ಪ್ರಕಾರವಾಗಿ ಆತನು ನಡೆಯಲಿಲ್ಲ, ಜೀವಿಸಲಿಲ್ಲ. ಯಾವೊಂದು ಪ್ರಶ್ನಿಸದೆ ಶ್ರೀಮಂತನಾಗಿದ್ದಾಗಲೂ ಕೂಡ ತನ್ನ ನಡತೆಯ ಮೂಲಕವಾಗಿ, ವರ್ತನೆಯ ಮೂಲಕವಾಗಿ ತನ್ನನ್ನು ತಾನು ತಗ್ಗಿಸಿಕೊಂಡಂಥ ಜಕ್ಕಾಯ ನಿತ್ಯ ಜೀವಕ್ಕೆ ಆತನೇನಾದಂತೆ ಬಾಧ್ಯಸ್ಥನಾದ. ಪ್ರೇರಿ, ಇವತ್ತಿನ ದಿವಸ ದೇವ್ರ ವಾಕ್ಯ ಹೇಳ್ತಾರೆ, ಸತ್ಯವೇದ ಹೇಳ್ತಾ ಇದೆ, ನಿತ್ಯ ಜೀವವನ್ನು ಕೊಡುವಂಥವ್ರು ಒಬ್ಬರೇ ಒಬ್ಬರು ಪ್ರೇರಿ, ಯಾರ್ರೀ? ಯೇಸು ಕ್ರಿಸ್ತನು ಎಂಬುದಾಗಿ. ಈ ಲೋಕದಲ್ಲಿ ನಾವು ಏನು ತಿಪ್ಪಲಾಗಿ ಹಾಕಿದ್ರು ಕೂಡ ನಾವು ಶಾಶ್ವತವಾದಂಥ ಜೀವನ, ನಿತ್ಯ ಜೀವನ ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಕೆಲವು ಜನರು ತಮ್ಮ ದೇಹವನ್ನು ದಂಡಿಸಿಕೊಳ್ತಾರೆ, ಕೆಲವು ಜನರು ಕೆಲವೊಂದು ಕಾರ್ಯಗಳನ್ನು ಮಾಡ್ತಾರೆ, ನಾನು ಪರಲೋಕವನ್ನು ಸಂಪಾದನೆ ಮಾಡಿಕೊಳ್ಳೋಕೆ, ಸ್ವರ್ಗವನ್ನು ಹೊಂದಿಕೊಳ್ಬೇಕಂತೇಳಿ. ಆದರೆ ಆ ಎಲ್ಲ ಕಾರ್ಯಗಳನ್ನು ದೇವರು ಹೇಳ್ತಾ ಇದ್ದಾನೆ ಏನಂತೇಳಿ, ನಿಮ್ಮ ಎಲ್ಲ ನೀತಿಯ ಕಾರ್ಯಗಳು ನಿಮ್ಮ ದೃಷ್ಟಿಯಲ್ಲಿ ಅವು ನನಗೆ ಮಸಿಬಟ್ಟೆಯೋಪಾದಿಯಲ್ಲಿದ್ದಾವೆ ಅಂತೇಳಿ. ಹಲ್ಲೆಲೂಯಾ. ಮಸಿಬಟ್ಟೆ ಹೆಂಗಿರುತ್ತೆ ರೀ? ಕೊಳಕಾಗಿರುತ್ತೆ. ಅದರಂಗೆ ಮನುಷ್ಯರ ನೀತಿ ಕಾರ್ಯಗಳು, ಮನುಷ್ಯರ ಒಳ್ಳೆಯ ಕಾರ್ಯಗಳು ದೇವರ ದೃಷ್ಟಿಯಲ್ಲಿ ಆ ರೀತಿಯಾಗಿ ಕಾಣಿಸ್ತಾ ಇರಬೇಕಾದ್ರೆ ಒಂದು ಸಾರಿ ನಾವು ಆಲೋಚನೆ ಮಾಡೋಣ, ನನ್ನ ನಿನ್ನ ಜೀವಿತವನ್ನು ದೇವರು ಯಾವ ರೀತಿಯಾಗಿ ಬದಲಾವಣೆ ಮಾಡಿದನು, ನನ್ನ ನಿನ್ನ ಜೀವಿತವನ್ನು ದೇವರು ಯಾವ ರೀತಿಯಾಗಿ, ನಾವು ತಪ್ಪಿ ಹೋದಂಥವರು ಆಗಿದ್ದಾಗಲೂ, ದುಷ್ಟರು, ಕೋಪಿಷ್ಟರು, ಭಯಂಕರವಾದಂಥ ಹೀನವಾದಂಥ ಸ್ಥಿತಿಯಲ್ಲಿ ಇದ್ದಾಗಲೂ ನಾವು ಆತನ ಬಳಿಗೆ ಯಾವುದೋ ಒಂದು ಮಾರ್ಗದ ಮೂಲಕವಾಗಿ ಬಂದು ಆತನ ಮಕ್ಕಳಾದ ಮೇಲೆ, ಆತನ ಮಕ್ಕಳಾಗಿ ನಾವು ಜೀವಿಸುವಾಗ ನಮ್ಮ ಪಾಪಗಳನ್ನು ತನ್ನ ಸ್ವಂತ ರಕ್ತದಿಂದ ಆತನು ತೊಳೆದಾದ ಮೇಲೆ ನಮ್ಮ ಭಕ್ತಿಯ ಜೀವಿತವನ್ನು ನಾವೇನು ಮಾಡಬೇಕ್ರಿ? ಜಕ್ಕಾಯನೋಪಾದಿಯಲ್ಲಿ ಆತನನ್ನು ಹಿಂಬಾಲಿಸಿ, ಆತನ ಮಾತಿಗೆ ವಿಧೇಯತೆಯನ್ನು ತೋರಿಸಿ, ಆತನನ್ನು ನಮ್ಮ ಮನೆಯಲ್ಲಿ ಪರಿಪೂರ್ಣವಾಗಿ ನಾವು ಇರಿಸಿಕೊಂಡು ಜೀವಿಸುವಂಥವರು ಆಗಬೇಕು ಪ್ರೇರಿ. ಇನ್ನೊಬ್ಬ ಐಶ್ವರ್ಯವಂತನಾದರೂ ಅವನೇನು ಮಾಡಿದಂತ ಹೇಳುತ್ತೆ ವಾಕ್ಯ, ನಿತ್ಯ ಜೀವಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ಅವನು ಏನು ಮಾಡಿದರಿ? ಧಿಕ್ಕರಿಸಿದ, ಯೇಸುವನ್ನೇ ಬಿಟ್ಟು ಹೋದ. ನನ್ನನ್ನು ಹಿಂಬಾಲಿಸಿ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದರೆ, ಜಕ್ಕಾಯ ಹಿಂಬಾಲಿಸಿ ತನ್ನ ಮನೆಗೆ ಕರೆದುಕೊಂಡು ಹೋದ. ಆದರೆ ಆ ಯೌವನಸ್ಥನು, ಶ್ರೀಮಂತನು, ಅವನಿಗೆ ತನಗೆ ಆಸ್ತಿ ಹೆಚ್ಚಾಗಿರುವ ಕಾರಣಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ ಪ್ರೇರೆ, ಅವನು ಆ ಯೌವನಸ್ಥನು ಬಹಳ ಆಸ್ತಿಯುಳ್ಳವನಾಗಿದ್ದರಿಂದ ಈ ಮಾತನ್ನು ಕೇಳಿ ದುಃಖದಿಂದ ಹೊರಟು ಹೋದನು. ಹೆಂಗೆ ಹೊರಟು ಹೋಗ್ತಾ ಇದ್ದಾನ್ರಿ? ದುಃಖಪಟ್ಟು. ಅದಕ್ಕಾಗಿ ನೀವು ಈ ಲೋಕದಲ್ಲಿ ದೇವರಿಗಿಂತ ಹೆಚ್ಚಾಗಿ ಯಾವುದನ್ನು ಕೂಡ ನೀವು ಬೇಡ್ರಿ. ದೇವರದ್ದು ಸ್ಥಾನ ಅದನ್ನು ಯಾರು ಕೂಡ ತುಂಬೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ದೇವರನ್ನೇ ನಾವು ಹಿಂಬಾಲಿಸಿ ನಡೆಯುವಾಗ ಖಂಡಿತವಾಗಿ ನಿತ್ಯ ಜೀವಕ್ಕೆ ನಾವು ಪಾತ್ರರಾಗೋದಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ದೇವರು ಯಾವುದನ್ನು ಮಾಡಬೇಡ ಎಂಬುದಾಗಿ ಹೇಳಿದನು, ಅವುಗಳನ್ನು ಖಂಡಿತವಾಗಿ ಮಾಡಬೇಡ. ದೇವರು ಯಾವುದನ್ನು ಮಾಡಿ ಎಂಬುದಾಗಿ ಹೇಳಿದನು, ಅವುಗಳನ್ನು ಮಾಡದೆ ನೀನು ಇರಬೇಡ. ಹಲ್ಲೆಲೂಯಾ. ಮಾಡಬೇಕಾದ ವಿಷಯಗಳು ಒಳ್ಳೆಯವುಗಳು, ಮಾಡಬೇಡ ಎಂಬುದಾಗಿ ಹೇಳಿದಂಥ ವಿಷಯಗಳು ಕೆಟ್ಟವುಗಳು.